ಪ್ರಸಕ್ತ ಹಂಗಾಮಿನಲ್ಲಿ ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ಗೋಧಿ ಖರೀದಿಸುವ ಗುರಿಯನ್ನು ಕೇಂದ್ರ ಸರ್ಕಾರ ಶೇಕಡ 15ರಷ್ಟು ಹೆಚ್ಚಿಸಿದೆ. ಈ ಹಿಂದೆ ನಿಗದಿಪಡಿಸಿದ್ದ 30 ಮಿಲಿಯನ್ ಟನ್ಗಳ ಗುರಿಯನ್ನು ಈಗ 34.5 ಮಿಲಿಯನ್ ಟನ್ಗಳಿಗೆ ಏರಿಸಲಾಗಿದೆ. ಅಕಾಲಿಕ ಮಳೆಯಿಂದಾಗಿ ಬೆಳೆ ಹಾನಿಗೊಳಗಾಗಿ ಸಂಕಷ್ಟದಲ್ಲಿರುವ ರೈತರಿಗೆ ನೆರವಾಗುವುದು ಈ ನಿರ್ಧಾರದ ಮುಖ್ಯ ಉದ್ದೇಶವಾಗಿದೆ. ಮಧ್ಯಪ್ರದೇಶದಿಂದ 10 ಮಿಲಿಯನ್ ಟನ್, ಉತ್ತರ ಪ್ರದೇಶದಿಂದ 2.5 ಮಿಲಿಯನ್ ಟನ್, ರಾಜಸ್ಥಾನದಿಂದ 2.35 ಮಿಲಿಯನ್ ಟನ್ ಹಾಗೂ ಉತ್ತರಾಖಂಡದಿಂದ 5,000 ಟನ್ ಗೋಧಿ ಖರೀದಿಸಲು ಉದ್ದೇಶಿಸಲಾಗಿದೆ. ಈ ವರ್ಷ ದೆಹಲಿಯಿಂದಲೂ ಗೋಧಿ ಖರೀದಿಸುವ ಸಾಧ್ಯತೆ ಇದೆ. ಪಂಜಾಬ್, ಹರಿಯಾಣ, ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಂತಹ ಪ್ರಮುಖ ರಾಜ್ಯಗಳಲ್ಲಿ ಮಳೆಯಿಂದ ಹಾನಿಗೊಳಗಾದ ಗೋಧಿಯನ್ನು ಖರೀದಿಸಲು ಅನುಕೂಲವಾಗುವಂತೆ ಗುಣಮಟ್ಟದ ಮಾನದಂಡಗಳನ್ನು ಸಡಿಲಗೊಳಿಸಲಾಗಿದೆ. ಬೆಂಬಲ ಬೆಲೆಯಲ್ಲಿ ಹೆಚ್ಚಿನ ಪ್ರಮಾಣದ ಖರೀದಿ ಮಾಡುವುದರಿಂದ 2026-27ನೇ ಸಾಲಿಗೆ ಒಟ್ಟು ಗೋಧಿಯ ಲಭ್ಯತೆ ಸುಮಾರು 56.5 ಮಿಲಿಯನ್ ಟನ್ಗಳಾಗಲಿದೆ ಎಂದು ಅಂದಾಜಿಸಲಾಗಿದೆ.